ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚವನೋ ಜವನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ನವೆಂಬರ್ ತಿಂಗಳಲ್ಲಿ ತುಲಾ ರಾಶಿಯವರಿಗೆ ಹೇಗಿದೆ ಎಂಬಂತಹ ಮಾಸ ಭವಿಷ್ಯವನ್ನು ನಾವು ಗಮನಿಸೋಣ. ನೋಡಿ, ಚಿತ್ತಾ ನಕ್ಷತ್ರ 3-4ನೇ ಪಾದ, ಹಾಗೆ ಸ್ವಾತಿ ನಕ್ಷತ್ರ 1-2-3-4ನೇ ಪಾದ, ವಿಶಾಖ ನಕ್ಷತ್ರ 1-2-3ನೇ ಪಾದ. ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನಿದೆ ಎಂಬುದನ್ನು ಕೂಡ ನಾವು ಗಮನಿಸೋಣ. ನವೆಂಬರ್ ತಿಂಗಳಲ್ಲಿ ವಿಶೇಷವಾಗಿ ಕಾರ್ತಿಕ ಮಾಸ, ಹಬ್ಬ ಹರಿದಿನಗಳು, ದೇವತಾ ಪೂಜೆ ಆರಾಧನೆ ಮಾಡುವಂತಹ ಒಂದು ತಿಂಗಳು ಅಂತೇಳಿ ಹೇಳಬಹುದು. ಹಾಗಾಗಿ ಇದೊಂದು ಕಾರ್ತಿಕ ಮಾಸದಲ್ಲಿ ಸೋಮವಾರ ವಿಶೇಷವಾಗಿ ವಿಷ್ಣುವನ್ನು ಶಿವನನ್ನು ಆರಾಧನೆ ಮಾಡಲಿಕ್ಕೆ ಬಹಳ ಉತ್ತಮವಾದಂಥದ್ದು. ಹಾಗೆ ನೋಡಿ, 4ನೇ ತಾರೀಕಿಗೆ ವೈಕುಂಠ ಚತುರ್ದಶಿ, 5ನೇ ತಾರೀಕಿಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥ ಶುಭವಾದಂಥ ದಿವಸ, 8ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, 10ನೇ ತಾರೀಕಿಗೆ ಕಾರ್ತಿಕ ಸೋಮವಾರ, 15ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ, ಅನಂತರ 17ನೇ ತಾರೀಕಿಗೆ ವೃಶ್ಚಿಕ ಸಂಕ್ರಾಂತಿಯನ್ನು ಕೂಡ ಪ್ರತಿ ತಿಂಗಳು ನಾವು ಗಮನಿಸಬಹುದು. ಹಾಗೆ 20ನೇ ತಾರೀಕಿಗೆ ಭಟ್ಟಿ ಅಮಾವಾಸ್ಯೆ ಅಂತಿದೆ. ಹಾಗೆ ಇನ್ನು ಮುಂದೆ ಮಾರ್ಗಶಿರ ಮಾಸವು ಕೂಡ ಶುರುವಾಗುತ್ತದೆ. ಒಟ್ಟಿನಲ್ಲಿ ಈ ಒಂದು ಕಾರ್ತಿಕ ಮಾಸ ಹಬ್ಬ ಹರಿದಿನಗಳು, ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ ಬಹಳ ಉತ್ತಮವಾದಂಥ ಒಂದು ದಿವಸ, ತಿಂಗಳು ಅಂತೇಳಿ ಹೇಳಬಹುದು. ನೋಡಿ, ರಾಶಿಯಲ್ಲಿ ಶುಕ್ರ, ಇನ್ನು ಶುಕ್ರನಿಂದ ಬಹಳ ಒಳ್ಳೆ ರೀತಿಯಾಗಿ ನಾವು ಚಿಂತನೆ ಮಾಡಬೇಕು. ಯಾಕಂದರೆ ರಾಶ್ಯಾಧಿಪತಿ ಶುಕ್ರ ರಾಶಿಯಲ್ಲಿ ಇರುವಂಥದ್ದು ಬಹಳ ಒಳ್ಳೆಯದು. ವಿವಾಹಾದಿ ಮಂಗಲ ಕಾರ್ಯಗಳಿಗೆ ಪ್ರಯತ್ನ ಆಗುವಂಥ ಸಾಧ್ಯತೆಗಳಿದೆ. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು. ಮತ್ತು ರಾಶಿಯಲ್ಲಿ ಶುಕ್ರನಿದ್ದರೆ ಸ್ವಲ್ಪ ಲಕ್ಸರಿ ಲೈಫು ಅಂತ ಹೇಳ್ತೇವಲ್ಲ, ಕಲೆ, ಸಾಹಿತ್ಯ, ಸಂಗೀತ ಇಂತಹ ಕ್ಷೇತ್ರದಲ್ಲಿ ಅವರು ಹೆಚ್ಚಿನದಾದಂಥ ಬೆಳವಣಿಗೆಗಳು, ಅಭಿವೃದ್ಧಿ ಆಗುವಂಥದ್ದು ಕೂಡ ಆಗುತ್ತೆ. ಇದು ಬಹಳ ಸಮಾಧಾನ ನಿಮಗೆ. ಯಾಕಂದರೆ ಎಷ್ಟೋ ಸಲ ನಾವು ನೋಡ್ತಾ ಇರ್ತೇವೆ, ಯಾವುದೋ ಕಲೆಯಲ್ಲಿ, ಯಾವುದೋ ಸಾಹಿತ್ಯದಲ್ಲಿ, ಯಾವುದೋ ಸಂಗೀತದಲ್ಲಿ, ಬರವಣಿಗೆಯಲ್ಲಿ ಹೀಗೆಲ್ಲ ಚೆನ್ನಾಗಿ ನಾವು ಮಾಡಿರ್ತೇವೆ, ಆದರೆ ಅದು ಅನುಕೂಲವೇ ಆಗುವುದಿಲ್ಲ ಅಲ್ವಾ. ಹಾಗಾಗಿ ಶುಕ್ರನು ರಾಶಿಯಲ್ಲಿದ್ದಾಗ ಕಲೆ ಸಂಬಂಧವಾದಂಥ ವಿಷಯದಲ್ಲಿ ಹೆಚ್ಚಿನದಾದಂಥ ಅಭಿವೃದ್ಧಿಯನ್ನು ಅನುಗ್ರಹಿಸ್ತಾನೆ. ಗೃಹಿಣಿಯರಿಗೂ ಕೂಡ ಒಳ್ಳೆಯದು. ಸಂಗೀತ ವಿದ್ಯಾಭ್ಯಾಸ ಮಾಡ್ತಾ ಇರುವಂಥವ್ರು ಹೆಚ್ಚಿನದಾದಂಥ ಅಭಿವೃದ್ಧಿಯನ್ನು ಕೂಡ ಕೊಡ್ತಾನೆ. ಮತ್ತು ಜೀವನದಲ್ಲಿ ಯಾವುದು ಆಗುವುದಿಲ್ಲ, ಯಾವುದು ಸಿಗುವುದಿಲ್ಲ ಅಂತೇಳಿ ಅಂದ್ಕೊಳ್ತಾ ಇರ್ತೀರಲ್ವ, ಅಂತಹ ಯಾವುದು ಆಗುವುದಿಲ್ಲ ಹೇಳುವುದಲ್ಲ, ಆಗುವ ಹಾಗೆ ಆ ಶುಕ್ರನು ಅನುಗ್ರಹಿಸ್ತಾನೆ. ಯಾಕಂದರೆ ಶುಕ್ರನಿಗೆ ನಾವು ದೈತ್ಯ ಗುರು ಎಂಬುದಾಗಿ ಕರೀತೇವೆ. ಯಾಕಂದರೆ ಗುರುವಿನ ಬಲ ಇರಲಿ, ಶುಕ್ರನ ಬಲ ಇರಲಿ, ಎರಡೂ ಕೂಡ ಗ್ರಹಗಳು ಶುಕ್ರನೇ ಹೆಚ್ಚಿನದಾಗಿ ಇವತ್ತಿನ ಕಲಿಯುಗದಲ್ಲಿ ಫಲಗಳನ್ನು ಕೊಡ್ತಾನೆ. ಹಾಗಾಗಿ ಶುಕ್ರನ ರಾಶಿಯಲ್ಲಿದ್ದಾನೆ. ಸ್ವಲ್ಪ ಸಮೃದ್ಧಿ ಆಗುವಂಥದ್ದು, ಮಂಗಲ ಕಾರ್ಯಗಳನ್ನು ನಡೆಸುವಂತಹದ್ದು, ವಿವಾಹಾದಿ ಮಂಗಲ ಕಾರ್ಯದಲ್ಲಿ ಭಾಗವಹಿಸುವಂಥದ್ದು, ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡುವಂಥದ್ದು, ಅಥವಾ ಚೌಲ್ಟ್ರಿಗಳಲ್ಲಿ ವಿಶೇಷವಾದಂಥ ಕೆಲಸ ಕಾರ್ಯಗಳು ನಿಮಗೆ ಅವಕಾಶಗಳು ಸಿಗುತ್ತೆ. ಎಷ್ಟೋ ಸಲ ಅವಕಾಶಗಳೇ ಸಿಗುವುದಿಲ್ಲ, ಆದರೆ ಈ ಒಂದು ತಿಂಗಳಲ್ಲಿ ಅವಕಾಶಗಳನ್ನು ಶುಕ್ರನು ಜಾಸ್ತಿ ಮಾಡ್ತಾನೆ. ಹಾಗೆ ಜೊತೆಯಲ್ಲಿ ಶರೀರದಲ್ಲಿ ಉದಾಹರಣೆಗೆ ಯಾವುದೋ ವಾತ, ಪಿತ್ತ, ಕಫದಿಂದ ಬರುವಂತಹ ಅನೇಕ ರೋಗ ರುಜಿನಗಳಿದ್ದರೆ ಅದಕ್ಕೆಲ್ಲ ಸ್ವಲ್ಪ ಪರಿಹಾರಗಳು, ಔಷಧಿ ಉಪಚಾರಗಳನ್ನು ಕೂಡ ಶುಕ್ರನು ನೀಡುತ್ತಾನೆ. ಹಾಗಾಗಿ ಆರೋಗ್ಯ ದೃಢ ಆಗುವ ಹಾಗೆ ಶುಕ್ರನು ನೀಡುತ್ತಾನೆ. ಇದು ಬಹಳ ಒಳ್ಳೆಯದಾದಂಥದ್ದು. ಆದರೆ ಸ್ತ್ರೀಯರು ಸ್ವಲ್ಪ ಜಾಗೃತೆ ವಹಿಸಿಕೊಳ್ಬೇಕು. ಇನ್ನು ಎರಡನೇದಾಗಿ, 2ನೇ ರಾಶಿಯಲ್ಲಿ ರವಿ ಮತ್ತು ಕುಜ ಬುಧರಿಂದ ಚಿಂತನೆ ಮಾಡಬೇಕು. ನೋಡಿ, ಎರಡೂ ಗ್ರಹಗಳು ಕೂಡ ಸ್ವಲ್ಪ ಅಷ್ಟಮ ಸ್ಥಾನವನ್ನು ನೋಡಲ್ಪಟ್ಟಿದ್ದಾರೆ. ಹಾಗಾಗಿ ಸ್ವಲ್ಪ ಗೌರ್ಮೆಂಟಿನ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ. ಗೌರ್ಮೆಂಟಿನೇನೋ ಕಿರಿಕಿರಿ ಬರುವಂಥದ್ದು, ಅಥವಾ ಯಾವುದೋ ಬ್ಯಾಂಕಲ್ಲಿ ಲೋನ್ ಮಾಡಿದಿರಿ, 1 ತಿಂಗಳು ನಿಮ್ಮ ಕಲ್ಲಿ ಕಟ್ಟಲಿಕ್ಕೆ ಆಗಲ್ಲ ಅಂಥೇಳಿ ನೋಟಿಸ್ ಬರುವಂಥದ್ದು, ಹೀಗೆಲ್ಲ ಆಗುತ್ತೆ. ಹಾಗಾಗಿ ಸ್ವಲ್ಪ ಬ್ಯಾಂಕಿನ ವಿಷಯದಲ್ಲಿ ಗೌರ್ಮೆಂಟಿನ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ಈ ರಾಶಿಯ ರಾಜಕೀಯ ವ್ಯಕ್ತಿಗಳು ಸ್ವಲ್ಪ ಜಾಗ್ರತೆ. ಎಷ್ಟೋ ಸಲ ರಾಜಕೀಯ ವ್ಯಕ್ತಿಗಳಿಗೆ ನಾವು ಮಾಡಿದ್ದೇ ನಡೀತದೆ ಅಂತ ಆಗುತ್ತೆ. ಅಧಿಕಾರ, ಗೌರವ, ಹಾಗೆ ಹಣಕಾಸು ಇದ್ದಾಗೆಲ್ಲ ನಡೀತದೆ, ಆದರೆ ಎಷ್ಟೋ ಸಲ ಅದು ಕೂಡ ನಡೆಯುವುದಿಲ್ಲ. ಹಾಗಾಗಿ ಈ ಸಮಯದಲ್ಲಿ ಸ್ವಲ್ಪ ಗೌರ್ಮೆಂಟಿನ ಅಧಿಕಾರಿಗಳು ಸ್ವಲ್ಪ ಜಾಗ್ರತೆ ವಹಿಸಿಕೊಳ್ಬೇಕು. ಅದರ ಜೊತೆಯಲ್ಲಿ ರಾಜಕೀಯದವರು ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳಿದ್ದಾವೆ. ಕುಜನೂ ಇದ್ದಾನೆ, ಎಲ್ಲ ನಿಮ್ಮ ಅನಿಸಿಕೆ ಪ್ರಕಾರ ಎಲ್ಲವೂ ಕೂಡ ನಡೆಯುವುದಿಲ್ಲ. ಹಾಗಾಗಿ ಸ್ವಲ್ಪ ಬ್ರೇಕ್ ಆಗಿ ನಡೀತದೆ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಧಾನವಾಗಿ ನಾವು ಚಿಂತನೆ ಮಾಡುವಂಥದ್ದು ಒಳ್ಳೆಯದು. ಇನ್ನು ಬುಧನಿಂದ ಚಿಂತನೆ ಮಾಡಲಿಕ್ಕೆ ಹೋದರೆ ಒಳ್ಳೆಯದು. ಯಾಕಂದರೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಇವರಿಗೆ ಹೆಚ್ಚಿನದಾದಂಥ ಅಭಿವೃದ್ಧಿ ಆಗುವಂಥದ್ದು. ಒಂದು ಹಂತಕ್ಕೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಪಡಿತಾ ಹೋಗ್ತೀರಿ. ಅದರ ಜೊತೆಯಲ್ಲಿ ವಿದ್ಯೆ ಕಳ್ಕೊಂಡವರು, ಬುದ್ಧಿ ಕಳ್ಕೊಂಡಂಥವರು ಅಂಥವರಿಗೆ ಎಲ್ಲ ಚೆನ್ನಾಗಿರುತ್ತೆ. ಯಾಕೋ ವಿದ್ಯೆಯೇ ಹತ್ತುತ್ತಾ ಇಲ್ಲ, ಎಲ್ಲ ಮರೆತು ಹೋಗ್ತಾ ಇದೆ. ಇಂಥವ್ರಿಗೂ ಕೂಡ ಈ ತಿಂಗಳಲ್ಲಿ ಯಾವುದೋ ಒಂದು ಔಷಧಿ ಉಪಚಾರದಿಂದ ಅಥವಾ ಭಗವಂತನ ಅನುಗ್ರಹ ಸ್ವಲ್ಪ ಅನುಕೂಲತೆಗಳಾಗುವಂಥ ಸಾಧ್ಯತೆಗಳಿದೆ. ಇನ್ನು ಬುದ್ಧಿಯ ವಿಷಯದಲ್ಲಿ ಎಲ್ಲ ಚೆನ್ನಾಗಿದೆ, ಯಾಕೋ ಬುದ್ಧಿಯೇ ಓಡ್ತಾ ಇಲ್ಲ, ಯಾಕೋ ಕೆಲಸ ಕಾರ್ಯಗಳು ಓಡ್ತಾ ಇಲ್ಲ, ತುಂಬ ನಿದ್ರೆ ಮಾಡೋಣ, ಅಲಸತನ ಬರ್ತಾ ಇದೆ,
ಅಂತ ಅಂದ್ಕೊಳ್ತಾ ಇದ್ದಂಥವರಿಗೆ ಬುಧನು ಜಾಗ್ರತೆ ಕೊಡ್ತಾನೆ. ಯಾವುದೋ ಒಂದು ಹಠ, ಯಾವುದೋ ಒಂದು ಚೇಂಜಸ್ಸು ನಿಮ್ಮಲ್ಲೇ ಬರ್ತಾ ಇರುತ್ತೆ. ಇದು ಬಹಳ ಮುಖ್ಯವಾದಂಥದ್ದು. ಯಾಕಂದರೆ ಬುಧನನ್ನು ಮರ್ಕ್ಯುರಿ ವಿಶೇಷವಾಗಿ ಪಟ 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 ಕೆಲಸ ಆಗುವಾಗ ನಿಮ್ಮನ್ನು ಮಾಡ್ತಾನೆ. ಹಾಗೆ ಪಟ ಪಟ ಕೆಲಸಗಳು ಕೂಡ ಒಳ್ಳೆ ರೀತಿಯಲ್ಲೇ ಆಗುತ್ತೆ, ಏನು ಚಿಂತೆ ಮಾಡ್ಕೊಳ್ಳುವಂಥದ್ದು ಬೇಡ. ಹಾಗಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಳ್ಳೆಯದು, ಕಳ್ಕೊಂಡಂತಹ ಕೆಲಸ ಕಾರ್ಯಗಳು ಕೂಡ ಸಿಗುವಂಥ ಚಾನ್ಸಸ್ ಇದೆ. ಹಾಗಾಗಿ ಯಾರ್ಯಾರು ವೃತ್ತಿ ಜೀವನ ಇದ್ದೀರೋ, ಬಿಸ್ನೆಸ್ ಮಾಡ್ತಾ ಇದ್ದಂತರ ಹಾಗೆ ವೃತ್ತಿಯಲ್ಲಿ ಹೆಚ್ಚಿನದಾದಂಥ ಅಭಿವೃದ್ಧಿಯನ್ನು ಕಾಣುವಂಥ ಸಾಧ್ಯತೆಗಳಿದೆ. ವೃತ್ತಿಯಲ್ಲಿ ಚೆನ್ನಾಗಿ ಆಗ್ತದೆ ಅಂತೇಳಿ ಹೇಳಬಹುದು. ಇನ್ನು ನೋಡಿ, ರಾಹುವಿಂದ ನಾವು ಚಿಂತನೆ ಮಾಡಬೇಕು. ಸ್ವಲ್ಪ ಪಂಚಮದ ರಾಹು ಸ್ವಲ್ಪ ಮಟ್ಟಿಗೆ ಚರ್ಮ ಸಂಬಂಧವಾದ ತೊಂದರೆ ತಾಪತ್ರೆಗಳು ಬರುವಂಥದ್ದಾಗಬಹುದು. ಆದರೆ ರಾಹು ಪಂಚಮದಲ್ಲಿದ್ದಾನೆ, ಒಂದು ಹಂತಕ್ಕೆ ದೊಡ್ಡ ದೊಡ್ಡ ಕೆಲಸಗಳನ್ನು ಕೂಡ ಕೊಡ್ತಾನೆ. ಕುಂಭರಾಶಿಯಲ್ಲಿದ್ದಾನೆ, ಹಾಗಾಗಿ ದೊಡ್ಡ ದೊಡ್ಡ ಕೆಲಸ ಕಾರ್ಯಗಳೇನೋ ಬರುತ್ತೆ. ಆದರೆ ಆಲಸ್ಯತನದಿಂದ ಹೊರಗಡೆ ಬರಬೇಕು. ಆ ಕೆಲಸ ಉಳಿಸಿ ಬೆಳೆಸುವಂತಹ ಒಂದು ಪ್ರಯತ್ನವನ್ನು ನೀವು ಮಾಡಬೇಕು. ಎಷ್ಟೋ ಸಲ ಎಲ್ಲ ಕೆಲಸ ಕಾರ್ಯಗಳು ನಾವು ಬರುತ್ತೆ ನಿಜ, ಆದರೆ ಕೆಲಸ ಉಳಿಸ್ಲಿಕ್ಕಾಗಲ್ಲ, ಬೆಳೆಸ್ಲಿಕ್ಕಾಗಲ್ಲ, ಏನು ಮಾಡಲಿಕ್ಕೆ ನಮ್ಮ ಕೈಲಾಗೋದಿಲ್ಲ. ಒಂದು ಚಿಂತೆಯ ದುಃಖಗಳೇ ಜಾಸ್ತಿ ಆಗುತ್ತೆ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಕೆಲಸಗಳನ್ನು ಮುಂದುವರಿಸುವಂಥ ಪ್ರಯತ್ನವನ್ನು ಮಾಡಬೇಕು. ಹಾಗಾಗಿ ರಾಹು ಒಂದು ಹಂತದ ಅನುಕೂಲಗಳನ್ನು ಮಾಡ್ತಾನೆ. ಷಷ್ಠದ ಶನಿ ಬಹಳ ಒಳ್ಳೆಯದನ್ನು ಮಾಡ್ತಾನೆ. ಯಾಕಂದರೆ ಒಂದು ಹಂತದ ಧೈರ್ಯ, ಜಾಸ್ತಿಯಾಗಿ ಧೈರ್ಯ ಬರುತ್ತೆ. ಎಷ್ಟೋ ಸಲ ಧೈರ್ಯ ಸಾಹಸಗಳು ಒಂದೊಂದಾಗಿ ನಿಮ್ಮ ಕೈ ಹಿಡಿತಾ ಬರುತ್ತದೆ. ಹಾಗಾಗಿ ಧೈರ್ಯವು ಕೂಡ ಹೆಚ್ಚಿನದಾಗಿ ವೃದ್ಧಿ ಆಗ್ತಾ ಹೋಗ್ತದೆ. ಜೀವನದಲ್ಲಿ ಯಾವ್ಯಾವ ವಸ್ತುಗಳನ್ನು ನೀವು ಕಳ್ಕೊಂಡಿದ್ದೀರೋ, ಯಾವ್ಯಾವ ವಸ್ತುಗಳ ಸಮಸ್ಯೆ ಆಗಿದೆಯೋ ಅಂತಹ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಕೊಡುವಂಥವನು ಶನೇಶ್ವರನು. ಹಾಗಾಗಿ ಕಬ್ಬಿಣದ ವ್ಯಾಪಾರ ವ್ಯವಹಾರಗಳಿಗೂ ಕೂಡ ಹೆಚ್ಚಿನದಾದಂಥ ಅಭಿವೃದ್ಧಿ, ಕೃಷಿಕರಿಗೂ ಕೂಡ ಎಲ್ಲೋ ಒಂದು ಕಡೆ ಲಾಭ ಆಗುತ್ತೆ, ಕೃಷಿಕರಿಗೂ ಕೂಡ ಹೆಚ್ಚಿನದಾದಂಥ ಅನುಕೂಲತೆಗಳಾಗುತ್ತೆ. ಅನಂತರ ನೋಡಿ, ಜೊತೆಯಲ್ಲಿ ಎಷ್ಟೋ ಸಲ ನಮ್ಮ ಜೊತೆಯಲ್ಲಿದ್ದವರೇ ಶತ್ರುಗಳಾಗಿ ಹೋಗ್ತಾರೆ. ಅಂತಹ ಶತ್ರುಗಳನ್ನು ಕೂಡ ಶನಿ ದೂರ ಮಾಡ್ತಾನೆ. ಹಾಗಾಗಿ ಶತ್ರುಗಳು ಮಿತ್ರರಾಗುವಂಥದ್ದು, ಒಳ್ಳೆಯದನ್ನು ಬಯಸುವಂಥ ಪ್ರಯತ್ನಗಳು ಕೂಡ ಆಗುತ್ತೆ. ಮತ್ತು ಕೃಷಿಕರಿಗೂ ಕೂಡ ಹೆಚ್ಚಿನದ ಲಾಭಾಂಶಗಳು. ನೀರಿಲ್ಲ, ಅದಾಗ್ತಾ ಇದೆ, ಇದಾಗ್ತಾ ಇದೆ, ಯಾಕೋ ಚೆನ್ನಾಗಿ ಬೆಳೆ ಹಾಕ್ತಾ ಇದ್ದೇನೆ, ಬೆಳೆನೇ ಕೈ ಹತ್ತಾ ಇಲ್ಲ, ಲಾಭ ಆಗ್ತಾ ಇಲ್ಲ ಹೇಳುವಂಥವರಿಗೆ ಯಾವುದೋ ಒಂದು ರೀತಿಯಾಗಿ ತುಂಬ ಹಿಂದೆ ಹಾಕದಂತಹದ್ದು, ಅದೇ ಹೇಳ್ತಾರಲ್ಲ ಅಪ್ಪನೆಟ್ಟಂತ ಹಾಲದ ಮರ ಹೇಳ್ತಾರಲ್ಲ, ಹಾಗಾಗಿ ಯಾವುದೋ ಹಿಂದೆ ಮಾಡಿದಂತಹ ಒಂದು ಕೃಷಿಯಲ್ಲೂ ಒಳ್ಳೆ ರೀತಿಯಾದಂಥ ಫಸಲು ಬರುತ್ತೆ. ಯಾಕಂದರೆ ಎಷ್ಟೋ ಸಲ ನಾವು ಕಸದಿಂದ ರಸಗಳು ಕೂಡ ಆಗುತ್ತೆ, ನಮಗೆ ಅಂದ್ಕೊಂಡಿರೋದಿಲ್ಲ, ಹೀಗಾಗ್ಬಿಡತ್ತಾ, ಹೀಗೆ ಸಿಗತ್ತಾ ಅಂತೇಳಿ ಅಂದ್ಕೊಂಡಿರೋದಿಲ್ಲ. ಹಾಗೆ ಅಂತಹ ಅಭಿವೃದ್ಧಿಯನ್ನು ಕೂಡ ಆ ಭಗವಂತನು ದಯಪಾಲಿಸ್ತಾನೆ. ಮತ್ತು ಅನಂತರದಲ್ಲಿ ಜೀವನದಲ್ಲಿ ಯಾವುದೋ ಒಂದು ಹಂತದ ಅಭಿವೃದ್ಧಿಯಲ್ಲಿ ನೀವು ಹೋಗ್ತಾ ಇದ್ದೀರಿ. ಯಾಕಂದರೆ ಈಗ ನೋಡಿ, ಗುರು ಕೂಡ ಒಳ್ಳೆ ರೀತಿಯಾಗಿ ಪರಿವರ್ತನೆಯಾಗಿದ್ದಾನೆ, ಗುರು ಕೂಡ ಒಳ್ಳೆ ರೀತಿಯಾಗಿ ಗುರು ಅನುಗ್ರಹಿಸ್ತಾ ಇದ್ದಾನೆ. ದುಃಖಗಳು ಚಿಂತೆಗಳೆಲ್ಲ ದೂರವಾಗ್ತಾ ಇದೆ. ನಿಮಗೆ ಗುರುವಿಂದ ನೋಡಿ ಉದ್ಯೋಗ ಸಿಗುವಂಥ ಚಾನ್ಸಸ್ಸು, ಮತ್ತು ಹಣಕಾಸದಲ್ಲಿ ಒಂದು ಹಂತಕ್ಕೆ ತುಲಾರಾಶಿಯವರು ಅಭಿವೃದ್ಧಿ ಆಗುವಂಥದ್ದು, ಮನಸ್ಸಿಗೆ ಯಾಕೋ ಮೈಂಡ್ ಅಪ್ಸೆಟ್ ಆಗುವಂಥದ್ದು, ಚಿಂತೆ ಬರುವಂಥದ್ದು, ಏನೋ ಒಂಥರ ದುಃಖ ಹೇಳುವಂಥದ್ದು ಇದ್ದರೆ ಅದನ್ನೆಲ್ಲ ಗುರು ದೂರ ಮಾಡ್ತಾ ಬರ್ತಾನೆ. ಒಳ್ಳೆ ರೀತಿಯಾದಂಥ ಅಭಿವೃದ್ಧಿಯನ್ನು ಗುರು ಹಂತ ಹಂತವಾಗಿ ನಿಮಗೆ ಕೊಡ್ತಾ ಇದ್ದಾನೆ. ಎಷ್ಟೋ ಸಲ ನಾವು ನೋಡ್ತೇವೆ ಜೀವನದಲ್ಲಿ ದುಃಖಗಳೇ ಜಾಸ್ತಿ ಆಗ್ತಾ ಹೋಗ್ತದೆ. ಆದರೆ ಈ ತಿಂಗಳಲ್ಲಿ ಒಂದಷ್ಟು ಸಂತೋಷ, ಸುಖಗಳು, ದೇವರ ಕೆಲಸದಲ್ಲಿ ಭಾಗವಹಿಸುವಂಥದ್ದು, ಮತ್ತು ಎಷ್ಟು ಶ್ರಮಪಟ್ಟು ಸಂಪಾದನೆ ಮಾಡಿದಿರೋ ಅದೆಲ್ಲ ಒಳ್ಳೆ ರೀತಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು. ರಾಶಿಯಲ್ಲಿ ಶುಕ್ರ ಕೇಳಬೇಕಾ ನಿಮಗೆ ಸಂಪತ್ತುಗಳನ್ನು ಕೊಡ್ತಾನೆ. ಇನ್ನು ಏಕಾದಶದಲ್ಲಿ ಗುರುವು ಲಾಭವನ್ನು ಕೂಡ ಕೊಡ್ತಾನೆ. ಹಾಗಾಗಿ ಒಂದು ಹಂತದ ಲಾಭವೂ ಕೂಡ ಅಭಿವೃದ್ಧಿ ಆಗುತ್ತೆ, ಸಂತೋಷಗಳು ಕೂಡ ಆ ಶುಕ್ರನ ಇಚ್ಛೆಯಿಂದ ಆಗ್ತದೆ. ಹಾಗೆ ಅನಂತರದಲ್ಲಿ ಸನ್ಮಾನಗಳು ಸ್ವಲ್ಪ ಸಿಗುವಂಥ ಚಾನ್ಸಸ್ ಇದೆ. ಎಷ್ಟೋ ಸಲ ನಾವು ಒಳ್ಳೆ ಕೆಲಸ ಮಾಡ್ತೇವೆ ಆಫೀಸಲ್ಲಿ, ಏನೋ 10 ತಾಸು 8 ತಾಸು 12 ತಾಸು ಕೆಲಸ ಮಾಡ್ತೇವೆ, ಆದರೂ ಏನೂ ಗುರುತಿಸುವುದಿಲ್ಲ. ನಮ್ಮ ಕೆಲಸವನ್ನು ಬೇರೆಯವರ ಹೆಸರು ತೆಗೆದುಕೊಂಡು ಹೋದರು ಅಂಥೇಳಿ ಅನಿಸ್ತದೆ ಅಲ್ವಾ. ಹಾಗಾಗಿ ಅಂತಹದ್ದೆಲ್ಲ ಸ್ವಲ್ಪ ಸರಿಯಾಗ್ತದೆ ಈ ತಿಂಗಳಲ್ಲಿ, ಏನಷ್ಟು ಗಾಬರಿ ಬಿಟ್ಕೊಳ್ಳುವಂಥದ್ದು ಬೇಡ. ಹಾಗೆ ಅನಂತರದಲ್ಲಿ ಇನ್ನು ಪ್ರಯಾಣ ಯೋಗವು ಸ್ವಲ್ಪ ಕಾಣಬಹುದು. ಆ ಕಡೆ ಹೋಗುವಂಥದ್ದು, ಈ ಕಡೆ ಹೋಗುವಂಥದ್ದು, ಪ್ರಯಾಣ ಮಾಡುವಂಥದ್ದು, ಎಲ್ಲೋ ಒಂದು ಕಡೆಗೆ ಜೀವನದಲ್ಲಿ ಅಭಿವೃದ್ಧಿ ಕಡೆ ಹೋಗುವಂಥ ಸಾಧ್ಯತೆಗಳಿದೆ. ಎಷ್ಟೋ ಸಲ ಪ್ರಯಾಣ ಒಳ್ಳೆಯದಕ್ಕಾದರೆ ಸಂತೋಷ. ಇನ್ನು ಗೃಹಿಣಿಯರಿಗೂ ಕೂಡ ಮನೆಯಲ್ಲೇ ಏನು ಯೋಚನೆ ಬರುವಂಥದ್ದು, ಮನೆಯಲ್ಲೇ ಯಾವುದೊಂದು ಕೆಲಸ ಕಾರ್ಯಗಳನ್ನು ಮಾಡಬೇಕು ಹೇಳುವಂಥ ಪ್ರಯತ್ನಗಳು ಕೂಡ ಆಗುತ್ತೆ. ಈಗ ಪ್ರಯತ್ನಗಳನ್ನು ಮಾಡಿ, ಯಾಕಂದರೆ ಶುಕ್ರನೂ ಬಲವಾಗಿದ್ದಾನೆ, ಗುರು ಬಲವಾಗಿದ್ದಾನೆ, ಶನಿಯೂ ಕೂಡ ಷಷ್ಠದಲ್ಲಿದ್ದಾನೆ. ಇಂಥ ಗ್ರಸ್ತತೆ ಸಿಗುವಂಥದ್ದು ಬಹಳ ವಿರಳ. ಹಾಗಾಗಿ ಆ ಟೈಮನ್ನು ಒಳ್ಳೆ ರೀತಿಯಾಗಿ ಉಪಯೋಗಿಸ್ಕೊಳ್ಳಿ ಅಂತೇಳಿ ಹೇಳ್ತೇನೆ. ಹಾಗೆ ಈ ತಿಂಗಳಲ್ಲಿ ಒಂದು 5 ದೃಢವಾದಂಥ ನಿರ್ಧಾರಗಳನ್ನು ಪ್ರಯತ್ನ ಮಾಡಿ. 1ನೇ ನಿರ್ಧಾರ, ಏನಾದರೂ ಪುಟ್ಟದಾದಂಥ ಬಿಸ್ನೆಸ್ಸನ್ನು ಶುರು ಮಾಡಿ. ಆ ಬಿಸ್ನೆಸ್ಸು ಹಂತವಾಗಿ ಬೆಳೀತಾ ಹೋಗ್ತದೆ. 2ನೇದಾಗಿ ಪುಟ್ಟದಾದಂಥ ಲಾಂಗ್ ಟರ್ಮ್ ಮೇಲಾದರೂ ಇನ್ವೆಸ್ಟ್ಮೆಂಟ್ ಮಾಡುವಂತಹ ತಜ್ಞರನ್ನು ನೋಡಿ ಹೂಡಿಕೆಯನ್ನು ಪ್ರಯತ್ನ ಮಾಡಿಕೊಳ್ಳಿ. 2ನೇದಾಗಿ 3ನೇದಾಗಿ ಜೀವನದಲ್ಲಿ ಒಂದು ಹಂತದ ಒಂದು ಸ್ಟೆಪ್ ಇಡಿ. ಒಂದು ಹೆಜ್ಜೆ ಇಟ್ಟಾಗೆ ತಾನೇ 2ನೇ ಹೆಜ್ಜೆ. ಯಾಕಂದರೆ ಮಗು ಆ ಕಡೆ ಈ ಕಡೆ ಬಿದ್ದು ನಡೀತದೆ ಅಲ್ವ, ಹಾಗೆ ಜೀವನ ಹೇಳುವಂಥದ್ದು ಹಾಗೆ. ಹಾಗಾಗಿ ಒಂದು ಸಲ ಹೆಜ್ಜೆ ಇಟ್ಟ ತಕ್ಷಣ ಮುಂದೆ ಹೇಗೆ ಹೇಳೋದು ಗೊತ್ತಾಗುತ್ತೆ, ಹೆಜ್ಜೆನೇ ಇಟ್ಟಿಲ್ಲ ಅನ್ನೋ ಗೊತ್ತಾಗುತ್ತೆ. ಹಾಗಾಗಿ ಒಂದು ಹೆಜ್ಜೆನೇ ಈ ತಿಂಗಳಲ್ಲಿ ಇಡಿ, ಧೈರ್ಯವಾಗಿಡಿ, ಭಗವಂತ ಇದ್ದಾನೆ. ಹಾಗೆ 4ನೇದಾಗಿ ಬಹಳ ಮುಖ್ಯವಾಗಿ ಮರುಗುವುದನ್ನು ಬಿಟ್ಟುಬಿಡಿ.
ಅದಿಲ್ಲ ಇದಿಲ್ಲ ನನ್ನ ಕೈಯಲ್ಲಾಗಲ್ಲ, ಎಲ್ಲ ಕಳೆದೋಯ್ತು ಸ್ವಾಮಿ ಇಷ್ಟೇ ಅಂಥೇಳಿ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ಎಷ್ಟೋ ಕೊಡುವಂಥವನು ಭಗವಂತ ಇದ್ದಾನೆ, ಪ್ರಕೃತಿ ಇದೆ, ಭಗವಂತನು ಕೊಟ್ಟೇ ಕೊಡ್ತಾನೆ. ಆ ಪ್ರಯತ್ನವನ್ನು ಮಾಡ್ತಾ ಹೋಗಬೇಕು. 5ನೇದಾಗಿ ಆತ್ಮವಿಶ್ವಾಸನ ಜಾಸ್ತಿಯಾಗಿ ಬೆಳೆಸ್ಕೊಳ್ತಾ ಹೋಗಿ. ಆಗತ್ತೆ, ಸಿಗತ್ತೆ, ನನ್ನ ಅನುಕೂಲತೆಗಳನ್ನು ಭಗವಂತ ನೀಡಿಯೇ ನೀಡ್ತಾನೆ ಹೇಳುವಂತಹ ಆ ಧೈರ್ಯವನ್ನು ಎಡೆಬಿಡದೆ ಮಾಡ್ತಾ ಬನ್ನಿ. ಭಗವಂತನ ಅನುಗ್ರಹದಿಂದ ಎಲ್ಲ ಶುಭವಾಗತ್ತೆ, ಮಂಗಲವಾಗಲಿ. ಒಟ್ಟಿನಲ್ಲಿ ಈ ತಿಂಗಳಲ್ಲಿ ಒಂದು ಹಂತದ ಅಭಿವೃದ್ಧಿಯನ್ನು ಭಗವಂತ ನೀಡ್ತಾನೆ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ಗಮನಿಸೋಣ. 1ನೇದಾಗಿ ಚಿತ್ತಾ ನಕ್ಷತ್ರ. ಚಿತ್ತಾ ನಕ್ಷತ್ರದವರು ಗಕಾರ ಗಣಪತಿ ಸಹಸ್ರನಾಮ ಅಂತಿದೆ. ಇದನ್ನು ಪಠನೆ ಮಾಡಿ, ಶ್ರವಣ ಮಾಡಿ, ಕೇಳಿ. ಒಂದು 108 ಅದು ಕೇಳಿ. ಸಹಸ್ರನಾಮ 1000 ಗಟ್ಟಲೆ ಇರುತ್ತೆ. ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೇಳುವಂತಹ ಪ್ರಯತ್ನ ಮಾಡಿ. ಸ್ವಾತಿ ನಕ್ಷತ್ರ, ನಾಗದೇವತೆಯನ್ನು ಪ್ರಾರ್ಥನೆ ನಮಸ್ಕಾರ ಮಾಡಿ. ಮರೆಯದೇ ಇದ್ದ ಹಾಗೆ ನಾಗದೇವತೆಯನ್ನು ಭಕ್ತಿಯಿಂದ ಬೇಡಿಕೊಳ್ಳಿ. ಭಗವಂತ ನನ್ನ ನಿನ್ನ ಹೊರತು ದಾರಿ ತೋರಿಸೋರು ಯಾರೂ ಇಲ್ಲ, ಹಾಗೆ ನಾಗದೇವ ಭಕ್ತಿಯಿಂದ ಬೇಡಿಕೊಳ್ಳಿ. ವಿಶಾಖ ನಕ್ಷತ್ರ 1, 2, 3ನೇ ಪಾದ. ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಶನೇಶ್ಚರನನ್ನು ಶಂ ಶನೇಶ್ಚರಾಯ ನಮಃ, ಶಂ ಶನೇಶ್ಚರಾಯ ನಮಃ ಅಂತ ಶನೇಶ್ಚರ ಸ್ವಾಮಿನ ಭಕ್ತಿಯಿಂದ ಸ್ಮರಣೆ ಮಾಡಿಕೊಳ್ಳಿ. ಲಿಸ್ಟ್ ಮಾಡಿಕೊಳ್ಳಿ. ಮಿಕ್ಕಿರುವಂತಹ ಎಲ್ಲ ರೀತಿಯಾದ ಶುಭವನ್ನು, ಮಂಗಲವನ್ನು ಉಂಟು ಮಾಡಿ. ಹಾಗೆ ಆ ಭಗವಂತನ ಅನುಗ್ರಹದಿಂದ ಲೋಕಕ್ಕೆ ಮಂಗಲವಾಗಲಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತವರು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಮಾಡಿ, ಶೇರನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.